ಲಾಸ್ಟ್ ರೀಲ್ ಚಿಪ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ವಿ, ಸಿಲಿಕನ್ ವ್ಯಾಲಿಡೇಷನ್ ಇಂಜಿನಿಯರ್ ಗ್ರೀನ್ ಸೈನ್ ಕೊಟ್ಟ, ಸೊ ಸಿಲಿಕನ್ ವರ್ಕ್ ಆಗ್ತಿದೆ. ನೆಕ್ಸ್ಟ್ ಬರೋದೇ ಹಾರ್ಡ್ವೇರ್ ಸಿಸ್ಟಮ್ ಇಂಜಿನಿಯರ್. ಸೊ ಈ ಚಿಪ್ ವರ್ಕ್ ಆಗ್ತಿದೆಯಲ್ಲ, ಚಿಪ್ ಸುಮ್ಮನೆ ಗಾಳಿಯಲ್ಲಿ ಇಟ್ಕೊಂಡ್ರೆ ವರ್ಕ್ ಆಗಲ್ಲ. ಒಂದು ಹ್ಯೂಮನ್ ವರ್ಕ್ ಆಗಬೇಕು ಅಂತಂದ್ರೆ ಒಂದು ಗಾಳಿ ಬೇಕು, ಊಟ ಬೇಕು, ನೀರ್ ಬೇಕು, ಒಂದು 4 ಜನ ಮಾತಾಡಕ್ ಇರಬೇಕು. ಅದೇ ತರ ಒಂದು ಚಿಪ್ ವರ್ಕ್ ಆಗಬೇಕು ಅಂತಂದ್ರೆ ಕ್ಲಾಕ್ಸ್ ಇರಬೇಕು, ವೋಲ್ಟೇಜಸ್ ಇರಬೇಕು, ಪಕ್ಕದಲ್ಲಿ 4 ಜನ ಮಾತಾಡಕ್ಕೆ ಮೆಮೊರಿನು ಮತ್ತೆ ಕಾಂಪೊನೆಂಟ್ಸ್ ಇದೆಲ್ಲ ಇದ್ರೇನೆ ವರ್ಕ್ ಆಗುತ್ತೆ. ಸೊ ಈ ಹಾರ್ಡ್ವೇರ್ ಸಿಸ್ಟಮ್ ಇಂಜಿನಿಯರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರಲ್ಲಿ ಫಸ್ಟ್ ಅವ್ನು ಬರೋನೆ ಪ್ರಾಡಕ್ಟ್ ಡೆಫಿನೇಷನ್ ಇಂಜಿನಿಯರ್. ಅವ್ನು ಏನ್ ಮಾಡ್ತಾನೆ, ಈ ಚಿಪ್ ಎಲ್ಲಿ ವರ್ಕ್ ಮಾಡಿಸಬೇಕು, ಯಾವ ಪ್ರಾಡಕ್ಟ್ ಅಲ್ಲಿ ವರ್ಕ್ ಮಾಡಿಸಬೇಕು, ಫ್ರಿಜ್ ಅಲ್ಲಿ ಹೋಗ್ಬೇಕಾ, ವಾಷಿಂಗ್ ಮಿಷನ್ ಹೋಗ್ಬೇಕಾ, ಟಿವಿ ಒಳಗೆ ಹೋಗ್ಬೇಕಾ, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಒಳಗೆ ಹೋಗ್ಬೇಕಾ, ಮೊಬೈಲ್ ಅಲ್ಲಿ ಹೋಗ್ಬೇಕಾ, ಎಲ್ಲಾನು ಇವ್ನು ಡಿಫೈನ್ ಮಾಡ್ತಾನೆ. ಡಿಫೈನ್ ಮಾಡ್ಬಿಟ್ಟು ಆ ಚಿಪ್ ಯಾರ್ಯಾರ ಜೊತೆ ಮಾತಾಡಬೇಕು, ಹೆಂಗ್ ಮಾತಾಡಬೇಕು, ಇದಕ್ಕೆ ಯಾರು ಕರೆಂಟ್ ಕೊಡೋರು, ವೋಲ್ಟೇಜ್ ಕೊಡೋರು, ಕ್ಲಾಕ್ಸ್ ಕೊಡೋರು ಎಲ್ಲಾನು ಮಾತಾಡ್ತಾನೆ ಇವನು. ಓಕೆನಾ, ಅದು ಈ ಆರ್ಕಿಟೆಕ್ಟ್. ಓಕೆನಾ, ಪ್ರಾಡಕ್ಟ್ ಡೆಫಿನೇಷನ್ ಇಂಜಿನಿಯರ್ ಮಾಡೋದು. ನೆಕ್ಸ್ಟ್ ಬರೋನೆ ಪಿಸಿಬಿ ಡಿಸೈನ್ ಇಂಜಿನಿಯರ್. ಇವ್ನು ಪಿಸಿಬಿ ಡಿಸೈನ್ ಅವ್ರು ಏನ್ ಮಾಡ್ತಾನೆ ಅಂತಂದ್ರೆ ಈ ಕಾಂಪೋನೆಂಟ್ಸ್ ನ ಬೇರೆ ಕಾಂಪೋನೆಂಟ್ಸ್ ಜೊತೆ ಕನೆಕ್ಟ್ ಮಾಡ್ತಾನೆ, ಸ್ಕಿಮ್ಯಾಟಿಕ್ಸ್ ಮಾಡ್ತಾನೆ ಬೇಸಿಕಲಿ. ಸೊ ಫಾರ್ ಎಕ್ಸಾಂಪಲ್ ಈ ಚಿಪ್ ಇದೆ, ಪಕ್ಕದಲ್ಲಿ ವೋಲ್ಟೇಜ್ ರೆಗ್ಯುಲೇಟರ್ಸ್ ಇದೆ, ಕ್ಲಾಕ್ಸ್ ಇದೆ, ಎಕ್ಸ್ಟೆಲ್ ಇದೆ, ಇದನ್ನೆಲ್ಲಾನು ಕನೆಕ್ಟ್ ಮಾಡೋನೆ ಪಿಸಿಬಿ ಡಿಸೈನ್ ಇಂಜಿನಿಯರ್. ಇವ್ನು ಮಾಡಾಯ್ತು. ನೆಕ್ಸ್ಟ್ ಬರೋನೆ ಪಿಸಿಬಿ ಲೇಔಟ್ ಇಂಜಿನಿಯರ್. ಇವ್ನು ಏನ್ ಮಾಡ್ತಾನೆ ಅಂತಂದ್ರೆ ಈ ಸ್ಕಿಮ್ಯಾಟಿಕ್ಸ್ ಪಿಸಿಬಿ ಡಿಸೈನರ್ ಏನ್ ತಗೊಂಡ್ಬಿಟ್ಟು ಸೇಮ್ ಆಕ್ಚುಯಲ್ ಸಿನಾರಿಯೋ ಪಿಸಿಬಿ ಅಲ್ಲಿ ಹೆಂಗ್ ಕನೆಕ್ಷನ್ಸ್ ಹೋಗಬೇಕು, ರೌಟ್ ಆಗಬೇಕು ಅನ್ನೋದನ್ನ ಇವನು ಫಿಸಿಕಲ್ ಆಗಿ ರೌಟ್ ಮಾಡ್ತಾನೆ ಬೇಸಿಕಲಿ. ಸೊ ಇದು ಮಾಡೋದೇ ಪಿಸಿಬಿ ಲೇಔಟ್ ಇಂಜಿನಿಯರ್. ಇದ್ರ ಮಧ್ಯದಲ್ಲಿ ಸಮ್ವೇರ್ ಬಿಟ್ವೀನ್ ದೇರ್ ಬಿ ಸಿಗ್ನಲ್ ಇಂಟಿಗ್ರಿಟಿ ಇಂಜಿನಿಯರ್ ಅಂಡ್ ಪವರ್ ಇಂಟಿಗ್ರಿಟಿ ಇಂಜಿನಿಯರ್. ಇವ್ರು ವೆರಿ ವೆರಿ ಇಂಪಾರ್ಟೆಂಟ್ ಪೀಪಲ್. ಏನಕ್ಕೆ ಅಂತಂದ್ರೆ ಒಂದ್ ಚಿಪ್ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದ್ರೆ ಅದು ಕರೆಕ್ಟ್ ಆಗಿ ಒಂದು ಆಹಾರ ಹೋಗ್ತಾ ಇರಬೇಕು, ಕರೆಕ್ಟ್ ಆಗಿ ಕ್ಲಾಕ್ಸ್ ಹೋಗ್ತಾ ಇರಬೇಕು, ಕರೆಕ್ಟ್ ಆಗಿ ಸಿಗ್ನಲ್ ಹೋಗ್ತಾ ಇರಬೇಕು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಓಕೆನಾ, ಸೊ ಬೇಸಿಕಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೋಗ್ತಿರೋ ಸಿಗ್ನಲ್ ಆ ಲೇಔಟ್ ಅಲ್ಲಿ ಡ್ರಾ ಮಾಡಿರ್ತಾನಲ್ವಾ, ಅದರಲ್ಲಿ ಸಿಗ್ನಲ್ ಕಳಿಸಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ ಇಲ್ವಾ, ಎಕ್ಸ್ಪೆಕ್ಟೆಡ್ ಆಗಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಸಿಮ್ಯುಲೇಷನ್ಸ್ ಅಲ್ಲಿ ಮಾಡೋನೆ ಸಿಗ್ನಲ್ ಇಂಟಿಗ್ರಿಟಿ ಇಂಜಿನಿಯರ್. ಕರೆಕ್ಟ್ ಆಗಿ ಪವರ್ ಹೋಗ್ತಿದ್ಯಾ ಇಲ್ವಾ ಚಿಪ್ಗೆ ಅನ್ನೋದಕ್ಕೆ ಮಾಡೋನೆ ಪವರ್ ಇಂಟಿಗ್ರಿಟಿ ಇಂಜಿನಿಯರ್ ಬೇಸಿಕಲಿ. ಸೊ ಇದು ಕ್ಲಾಕ್ಸ್ ಚೆನ್ನಾಗಿರ್ಬೇಕು, ಸಿಗ್ನಲ್ ಚೆನ್ನಾಗಿರ್ಬೇಕು, ಪವರ್ ಚೆನ್ನಾಗಿರ್ಬೇಕು, ಇದೆಲ್ಲ ಚೆನ್ನಾಗಿದ್ರೆ ಓವರ್ ಆಲ್ ಸಿಸ್ಟಮ್ ವರ್ಕ್ ಆಗುತ್ತೆ. ಇಲ್ಲ ಅಂತಂದ್ರೆ ಸಿಸ್ಟಮ್ ವರ್ಕ್ ಆಗಲ್ಲ. ವೆರಿ ರಿಯಲಿ ಇಂಪಾರ್ಟೆಂಟ್ ಅಂಡ್ ವೆರಿ ಕ್ರೂಷಿಯಲ್ ಪಾರ್ಟ್ ಆಕ್ಚುಲಿ. ಸೊ ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ಇದನ್ನ ಟೇಪೌಟ್ ಮಾಡ್ತಾರೆ. ಟೇಪೌಟ್ ಅಂತಂದ್ರೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಳಿಸ್ತಾರೆ. ಏನು ಇಡೀ ಪಿಸಿಬಿನ, ಮುಂಚೆ ಚಿಪ್, ಇವಾಗ ಇಡೀ ಪಿಸಿಬಿನ ಕಳಿಸ್ತಾರೆ. ಅವಾಗ ಪಿಸಿಬಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರುತ್ತೆ, ಕಾಂಪೋನೆಂಟ್ಸ್ ನೆಲ್ಲ ಅಸೆಂಬಲ್ ಮಾಡ್ತಾರೆ, ಆಮೇಲೆ ಟೆಸ್ಟಿಂಗ್. ಸೊ ನಾನ್ ಡಿಸೈನ್ ಮಾಡಿರೋದ್ ಪ್ರಕಾರ ವರ್ಕ್ ಆಗ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋನೆ ಟೆಸ್ಟರ್ ಬೇಸಿಕಲಿ. ಯೂಶಲಿ ಡಿಸೈನರ್ಸ್ ಚೆಕ್ ಮಾಡ್ತಾರೆ, ಒಂದೊಂದ್ಸತಿ ಬೇರೆಯವರು ಕೂಡ ಇರ್ತಾರೆ. ವ್ಯಾಲಿಡೇಷನ್ ಪಿಸಿಬಿ ವ್ಯಾಲಿಡೇಷನ್ ಅಂತಾನೆ ಇರುತ್ತೆ. ಅವ್ರು ಎಕ್ಸ್ಪೆಕ್ಟೆಡ್ ವರ್ಕ್ ಆಗ್ತಿದ್ಯಾ ಇಲ್ವಾ, ಅಲ್ಲಿ ಪ್ರೋಬ್ ಮಾಡಿದಾಗ ವೋಲ್ಟೇಜ್ ಕರೆಕ್ಟ್ ಆಗಿ ಬರ್ತಿದ್ಯಾ, ಸಿಗ್ನಲ್ ಕರೆಕ್ಟ್ ಆಗಿ ಬರ್ತಿದ್ಯಾ ಇಲ್ಲ ಅಂತ ನೋಡೋನೆ ಈ ಲಾಸ್ಟ್ ಪಿಸಿಬಿ ವ್ಯಾಲಿಡೇಷನ್ ಇಂಜಿನಿಯರ್. ಇಷ್ಟು ಆದ್ಮೇಲೆ ಒಂದು ಪ್ರಾಡಕ್ಟ್ ಡಿಸೈನ್ ಆಯ್ತು, ಅದಕ್ಕೆ ಜೀವ ಕೊಡಬೇಕು. ಇವಾಗ ಜೀವ ಹೆಂಗ್ ಕೊಡೋದು, ಫರ್ಮ್ ವೇರ್ ಬರೀಬೇಕು. ಫರ್ಮ್ ವೇರ್ ಬರ್ದಿಲ್ಲ ಅಂತಂದ್ರೆ ಜೀವ ಇಲ್ಲ, ಅದಷ್ಟೇ ಬಾಡಿ. ಅದಕ್ಕೆ ಸೋಲ್ ಯಾರು ಅಂತಂದ್ರೆ ಫರ್ಮ್ ವೇರ್ ಬೇಸಿಕಲಿ. ಸೊ ಅದಕ್ಕೆ ನೆಕ್ಸ್ಟ್ ಬರೋದು ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಅವ್ರು ಫರ್ಮ್ ವೇರ್ ಬರೀತಾರೆ. ಈ ಚಿಪ್ ಹೆಂಗ್ ಮಾತಾಡಬೇಕು ಬೇರೆಯವ್ರ ಜೊತೆ, ಯಾವ ಪ್ರೋಟೋಕಾಲ್ಸ್ ಜೊತೆ ಮಾತಾಡಬೇಕು, ಹೆಂಗ್ ಮಾತಾಡಬೇಕು, ಯಾವ ರಿಜಿಸ್ಟರ್ ಆಕ್ಸೆಸ್ ಮಾಡಬೇಕು, ಏನ್ ಮಾಡಬೇಕು, ಯಾವ ಟೈಮಲ್ಲಿ ಹೆಂಗ್ ಮಾಡಬೇಕು, ಯಾವ ಟ್ರಿಗರ್ ಆಗಬೇಕು, ಎಲ್ಲ ಬರೆಯೋದೇ ಸಾಫ್ಟ್ವೇರ್, ಈ ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇಷ್ಟೆಲ್ಲ ಬರ್ದಾದ್ಮೇಲೆ ಫೈನಲಿ ಯುವರ್ ಬ್ಯೂಟಿಫುಲ್ ಅಮೇಸಿಂಗ್ ಪ್ರಾಡಕ್ಟ್ ಹ್ಯಾಸ್ ಬಿನ್ ಡೆವಲಪ್ಡ್. ಅದಾದ್ಮೇಲೆ ಮಾರ್ಕೆಟ್ ಹೋಗುತ್ತೆ. ಏನ್ ಸಖತ್ತಾಗಿದೆಯಲ್ಲ. ಸೊ ಇಷ್ಟೊಂದೆಲ್ಲ ನಡೆಯುತ್ತೆ ಒಂದು ಪ್ರಾಡಕ್ಟ್ ನಿಮ್ ಕೈಗೆ ಬರಕ್ ಮುಂಚೆ. ಸೊ ಅಪ್ರಿಶಿಯೇಟ್ ದಟ್ ಎಫರ್ಟ್ಸ್, ಯು ವಿಲ್ ಲವ್ ಇಟ್.